ನಮಸ್ಕಾರ ಗೆಳೆಯರೇ. ನಮ್ಮ ದೇಶದ ರಕ್ಷಣಾ ಕ್ಷೇತ್ರದಲ್ಲಿ ಒಂದು ಮಹತ್ವದ ಹೆಜ್ಜೆ ಇಡಲಾಗಿದೆ. ನಮ್ಮ ಮೂರು ಸೇನಾಪಡೆಗಳಾದ ಭೂಸೇನೆ, ನೌಕಾದಳ ಮತ್ತು ವಾಯುಸೇನೆಯನ್ನು ಮತ್ತಷ್ಟು ಬಲಗೊಳಿಸುವುದಕ್ಕಾಗಿ ಕೇಂದ್ರ ಸರ್ಕಾರವು ಹಲವಾರು ದೊಡ್ಡ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡಿದೆ. ನಮ್ಮ ರಕ್ಷಣಾ ಮಂತ್ರಿಗಳಾದ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ ಅಂದರೆ ರಕ್ಷಣಾ ಸ್ವಾಧೀನ ಮಂಡಳಿಯ ಸಭೆಯಲ್ಲಿ ಈ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಸೊ ಬನ್ನಿ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಈ ಮಹತ್ವದ ಯೋಜನೆಗಳೇನು, ನಮ್ಮ ಸೇನೆಗಳಿಗೆ ಯಾವೆಲ್ಲ ಹೊಸ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಉಪಕರಣಗಳು ಸಿಗಲಿವೆ ಮತ್ತು ಈ ನಿರ್ಧಾರವು ಆತ್ಮನಿರ್ಭರ ಭಾರತದ ದೃಷ್ಟಿಯಲ್ಲಿ ಎಷ್ಟು ಮಹತ್ವದ್ದು ಅನ್ನೋದನ್ನು ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ದೇಶದ ಮೂರು ಸೈನ್ಯಗಳನ್ನು ಅಂದರೆ ನಮ್ಮ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್ಗೆ ಇನ್ನಷ್ಟು ಶಕ್ತಿಶಾಲಿಗೊಳಿಸಲು ಹಲವಾರು ಮಹತ್ವದ ಪ್ರಾಜೆಕ್ಟ್ಗಳಿಗೆ ಸರ್ಕಾರವು ಒಪ್ಪಿಗೆ ನೀಡಿದೆ. ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿಯ ಸಭೆಯಲ್ಲಿ ಮೂರು ಸೇನಾಪಡೆಗಳಿಗೆ ಸುಮಾರು 89,000 ಕೋಟಿ ರೂಪಾಯಿಗಳ ಬೃಹತ್ ಪ್ರಸ್ತಾವನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಈ ಪ್ರಸ್ತಾವನೆಗಳು ನಮ್ಮ ಸೇನೆಗಳ ಸಾಮರ್ಥ್ಯವನ್ನು ಹಲವು ಪಟ್ಟು ಹೆಚ್ಚಿಸಲಿದ್ದು, ವಿಶೇಷವೆಂದರೆ ಈ ಹೆಚ್ಚಿನ ಶಸ್ತ್ರಾಸ್ತ್ರಗಳು ನಮ್ಮದೇ ದೇಶದ ಸ್ವದೇಶಿ ತಂತ್ರಜ್ಞಾನವನ್ನು ಆಧರಿಸಿವೆ. ಸೊ ಮೊದಲನೆಯದಾಗಿ ಭಾರತೀಯ ಭೂಸೇನೆಗೆ ಸಿಕ್ಕಿರುವ ಶಕ್ತಿಯ ಬಗ್ಗೆ ಮಾತಾಡೋಣ. ಸೊ ನೋಡಿ ಗೆಳೆಯರೆ, ಭಾರತೀಯ ಭೂಸೇನೆಗೆ ಮುಖ್ಯವಾಗಿ ಮೂರು ದೊಡ್ಡ ಶಸ್ತ್ರಾಸ್ತ್ರಗಳು ಮತ್ತು ಉಪಕರಣಗಳು ಲಭ್ಯವಾಗಲಿವೆ. ಮೊದಲನೆಯದಾಗಿ ನಾಗಾ ಮಿಸೈಲ್ ಸಿಸ್ಟಮ್ ಟ್ರ್ಯಾಕ್ 2. ಇದು ಶತ್ರುಗಳ ಟ್ಯಾಂಕುಗಳು, ಬಂಕರ್ಗಳು ಮತ್ತು ಭದ್ರಪಡಿಸಿದ ನೆಲೆಗಳನ್ನು ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ನಮ್ಮ ಭೂಸೇನೆಯ ಶಕ್ತಿಯನ್ನು ಇದು ಗಣನೀಯವಾಗಿ ಹೆಚ್ಚಿಸಲಿದೆ. ಎರಡನೆಯದಾಗಿ ಗ್ರೌಂಡ್ ಬೇಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್. ಇದು ಶತ್ರುಗಳ ರಡಾರ್ ಮತ್ತು ಕಮ್ಯುನಿಕೇಷನ್ ಸಿಗ್ನಲ್ಸ್ಗಳನ್ನು 24 ಗಂಟೆಗಳ ಕಾಲ ನಿರಂತರವಾಗಿ ಕಣ್ಗಾವಲು ಮಾಡುವ ಸಾಮರ್ಥ್ಯ ಹೊಂದಿದ್ದು, ತಕ್ಷಣವೇ ಶತ್ರುಗಳ ನೆಲೆ ಮತ್ತು ಗುಪ್ತಚರ ಮಾಹಿತಿಯನ್ನು ನೀಡಬಲ್ಲದು ಹಾಗೂ ಇದು ಯುದ್ಧ ಭೂಮಿಯಲ್ಲಿ ನಿರ್ಣಾಯಕ ಲಾಭವನ್ನು ಕೂಡ ತಂದುಕೊಡ್ತದೆ. ಮೂರನೆಯದಾಗಿ ಹೈ ಮೊಬಿಲಿಟಿ ವೆಹಿಕಲ್ಸ್ ವಿತ್ ಕ್ರೇನ್. ಇವುಗಳು ಪರ್ವತ, ಮರುಭೂಮಿ, ಬಯಲು ಪ್ರದೇಶ ಸೇರಿದಂತೆ ಯಾವುದೇ ಪ್ರದೇಶದಲ್ಲಿ ವೇಗದ ಲಾಜಿಸ್ಟಿಕಲ್ ಬೆಂಬಲವನ್ನು ಒದಗಿಸುತ್ತವೆ. ಇದರ ಜೊತೆಗೆ ಭಾರವಾದ ಸರಕುಗಳನ್ನು ಹೊತ್ತುಕೊಂಡು ಹೋಗುವ ಸೌಲಭ್ಯವನ್ನು ಕೂಡ ಇವು ನೀಡ್ತವೆ. ಸೊ ಈಗ ಭಾರತೀಯ ನೌಕಾದಳಕ್ಕೆ ಸಿಕ್ಕಿರುವ ಅತ್ಯಾಧುನಿಕ ಅಸ್ತ್ರಗಳ ಬಗ್ಗೆ ಮಾತಾಡೋಣ. ಸೊ ನೋಡಿ ಗೆಳೆಯರೆ, ಭಾರತೀಯ ನೌಕಾದಳಕ್ಕೂ ಸಹ ಹಲವಾರು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ದೊರೆಯಲಿವೆ. ಮೊದಲನೆಯದಾಗಿ ಲ್ಯಾಂಡಿಂಗ್ ಪ್ಲಾಟ್ಫಾರ್ಮ್ ಡಾಕ್ಸ್. ಈ ಡಾಕ್ಗಳು ಭೂಸೇನೆ ಮತ್ತು ವಾಯುಸೇನೆಯ ಸಹಯೋಗದೊಂದಿಗೆ ಕಾರ್ಯವನ್ನು ನಿರ್ವಹಿಸಬಲ್ಲವು. ಸಮುದ್ರ ದಾಳಿಯ ಕಾರ್ಯಾಚರಣೆ, ಶಾಂತಿ ಪಾಲನಾ ಮಿಷನ್ಗಳು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳಲ್ಲಿ ಇವು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಹಾಗೂ 30mm ನಾವೆಲ್ ಸರ್ಫೇಸ್ ಗನ್. ಈ ಬಂದೂಕು ಸಣ್ಣ ಹಡಗುಗಳ ಮೇಲೆ ದಾಳಿ ಮಾಡುವುದಕ್ಕೆ ಮತ್ತು ಸಮುದ್ರದಲ್ಲಿ ನಡೆಯುವ ದರೋಡೆಗಳನ್ನು ತಡೆಯುವಲ್ಲಿ ಅತ್ಯಂತ ಸಮರ್ಥವಾಗಿದೆ. ಇದನ್ನು ನೌಕಾದಳ ಮತ್ತು ತಟರಕ್ಷಣಾ ಪಡೆ ಎರಡಕ್ಕೂ ಬಳಸಬಹುದಾಗಿದೆ. ಹಾಗೆಯೇ ಅಡ್ವಾನ್ಸ್ಡ್ ಲೈಟ್ ವೇಟ್ ಟಾರ್ಪಿಡೋ. ಗೆಳೆಯರೆ, ಇದು DRDOದ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನವಾಗಿದ್ದು, ಸಾಮಾನ್ಯ ಪರಮಾಣು ಮತ್ತು ಸಣ್ಣ ಸಬ್ಮರೀನ್ಗಳನ್ನು ಇದು ಗುರಿಯಾಗಿಸಲು ಸಮರ್ಥವಾಗಿದೆ. ಹಾಗೆಯೇ 76mm ರ್ಯಾಪಿಡ್ ಗನ್ ಮೌಂಟ್ಗಾಗಿ ಸ್ಮಾರ್ಟ್ ಶೆಲ್ಗಳು. ಇವುಗಳು ಲಾಂಗ್ ರೇಂಜ್ನ ನಿಖರವಾದ ಗುರಿಯನ್ನು ಸಾಧಿಸುವ ಗುಂಡುಗಳಾಗಿವೆ. ಹಾಗೆಯೇ ಎಲೆಕ್ಟ್ರೋ ಆಪ್ಟಿಕಲ್ ಇನ್ಫ್ರಾರೆಡ್ ಸರ್ಚ್ ಆ್ಯಂಡ್ ಟ್ರ್ಯಾಕ್ ಸಿಸ್ಟಮ್. ಗೆಳೆಯರೆ, ಇದು ಶತ್ರುಗಳ ಹಡಗುಗಳು ಮತ್ತು ಕ್ಷಿಪಣಿಗಳನ್ನು ಮುಂಚಿತವಾಗಿಯೇ ಪತ್ತೆ ಹಚ್ಚುವುದಕ್ಕಾಗಿ ಮತ್ತು ಗುರುತಿಸಲು ಸಹಾಯ ಮಾಡ್ತವೆ. ಸೊ ಈಗ ಭಾರತೀಯ ವಾಯುಸೇನೆಗೆ ಲಭಿಸಿರುವ ಪ್ರಮುಖ ಅಂಶಗಳ ಬಗ್ಗೆ ಮಾತಾಡೋಣ. ಸೊ ನೋಡಿ ಗೆಳೆಯರೆ, ಭಾರತೀಯ ವಾಯುಸೇನೆಗೂ ಕೂಡ ಕೆಲವು ಪ್ರಮುಖ ಉಪಕರಣಗಳು ಲಭ್ಯವಾಗಿವೆ. ಅದರಲ್ಲಿ ಪ್ರಮುಖವಾಗಿ ಕ್ಯಾಲಿಬ್ರೇಟಿವ್ ಲಾಂಗ್ ರೇಂಜ್ ಟಾರ್ಗೆಟ್ ಸ್ಯಾಚುರೇಷನ್ ಡಿಸ್ಟ್ರಕ್ಷನ್ ಸಿಸ್ಟಮ್. ಈ ಸಿಸ್ಟಮ್ ಸ್ವತಃ ಹಾರಾಟ ಮಾಡುತ್ತದೆ, ಇಳಿಯುತ್ತದೆ ಮತ್ತು ಸಂಚರಿಸುತ್ತದೆ. ಇದು ಶತ್ರುಗಳ ಪ್ರದೇಶಕ್ಕೆ ನುಗ್ಗಿ ಗುರಿಯನ್ನು ಸ್ವಯಂಚಾಲಿತ ರೀತಿಯಲ್ಲಿ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಈ ಎಲ್ಲ ಅನುಮೋದನೆಗಳು ನಮ್ಮ ಆತ್ಮನಿರ್ಭರ ಭಾರತ ಮತ್ತು ಮೇಕ್ ಇನ್ ಇಂಡಿಯಾ ಯೋಜನೆಗಳ ದಿಕ್ಕಿನಲ್ಲಿ ಇಟ್ಟಿರುವ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಸ್ವದೇಶಿ ಕಂಪನಿಗಳು ಮತ್ತು DRDO ಸಹಯೋಗದೊಂದಿಗೆ ನಿರ್ಮಿಸಲಾಗ್ತಾ ಇದೆ. ಗೆಳೆಯರೆ, ಈ ಹಿಂದೆ ಈ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿಗಾಗಿ ಭಾರತ ಸರ್ಕಾರವು ಶೀಘ್ರದಲ್ಲಿ ಅನುಮೋದನೆ ನೀಡಬಹುದನ್ನೋ ಊಹೆಗಳು ಹಲವು ದಿನಗಳಿಂದ ಹರಿದಾಡ್ತಾ ಇದ್ದವು. ಹಾಗೂ ಈಗ ಅಂತಿಮವಾಗಿ ಸರ್ಕಾರವು ಈ ದೊಡ್ಡ ನಿರ್ಧಾರಕ್ಕೆ ಅನುಮೋದನೆಯನ್ನು ನೀಡಿದ್ದು, ಇದರಿಂದಾಗಿ ನಮ್ಮ ಸಮಸ್ತ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಹೊಸ ಶಕ್ತಿ ಮತ್ತು ಸಾಮರ್ಥ್ಯ ದೊರೆಯಲಿದೆ. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.